ತರಗತಿ 2 ವಿಷಯ ಗಣಿತ ಅಧ್ಯಾಯ 7 ಗುಂಪಿನಲ್ಲಿ ಎಣಿಸುವುದು ಪರಿಚಯ ಮಕ್ಕಳೇ, ನೀವು ವಸ್ತುಗಳನ್ನು ಎಣಿಸಬಹುದು ಅಲ್ಲವೇ? ವಸ್ತುಗಳ ಸಂಖ್ಯೆ ಕಡಿಮೆ ಇದ್ದರೆ ನಾವು ಸುಲಭವಾಗಿ ಎಣಿಸಬಹುದು. ಆದರೆ ವಸ್ತುಗಳ ಸಂಖ್ಯೆಯು ತುಂಬಾ ದೊಡ್ಡದಾಗಿದ್ದರೆ ಅವುಗಳನ್ನು ಎಣಿಸಲು ನಮಗೆ ಕಷ್ಟವಾಗುತ್ತದೆ. ನಾವು ದೊಡ್ಡ ಸಂಖ್ಯೆಯಲ್ಲಿ ವಸ್ತುಗಳನ್ನು ಎಣಿಕೆ ಮಾಡಬೇಕಾದಾಗ ಗುಂಪುಗಳನ್ನು ಮಾಡುವ ಮೂಲಕ ಅವುಗಳನ್ನು ಎಣಿಸಲು ಸುಲಭವಾಗುತ್ತದೆ. ಅದನ್ನು ಹೇಗೆ ಮಾಡಬಹುದೆಂದು ನಾನು ನಿಮಗೆ ವಿವರಿಸುತ್ತೇನೆ. ಎಣಿಕೆಗಾಗಿ ಯಶ್ ಮತ್ತು ರಮಾಳಿಗೆ ಕೋಲುಗಳ ಗಂಟುಗಳನ್ನು ನೀಡಲಾಯಿತು. ಅವರು 2 ವಿಭಿನ್ನ ವಿಧಾನಗಳನ್ನು ಬಳಸಿಕೊಂಡು ಈ ಕೋಲುಗಳನ್ನು ಎಣಿಸಿದರು. ಯಶ್ ಈ ರೀತಿ ಎಣಿಸಿದ: 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35. ರಮಾ ತಲಾ 10 ಕೋಲುಗಳ ಗುಂಪುಗಳನ್ನು ಮಾಡಿ ಕೋಲುಗಳನ್ನು ಎಣಿಸಿದಳು. ಹತ್ತರ ಗುಂಪು ಎಂದರೆ 1 10. ಅವುಗಳ ತಲಾ 10 ಕೋಲುಗಳ 3 ಗುಂಪುಗಳನ್ನು ಮಾಡಿದಳು. 5 ಕೋಲುಗಳು ಉಳಿದುಕೊಂಡವು. ಅವು 5 ಬಿಡಿಗಳು. ಇದರರ್ಥ 3 10ಗಳು ಮತ್ತು 5 ಬಿಡಿಗಳು ಸೇರಿ 35 ಕೋಲುಗಳು. ಮಕ್ಕಳೇ, 10ರ ಗುಂಪುಗಳನ್ನು ಮಾಡುವ ಮೂಲಕ ಎಣಿಸುವುದು ಸುಲಭವಾಗುತ್ತದೆ. ಈಗ ನಾವು ಈ ರೀತಿಯ ಇನ್ನೂ ಕೆಲವು ಲೆಕ್ಕಗಳನ್ನು ಪರಿಹರಿಸೋಣ. ಅಹಮದನ ಸ್ನೇಹಿತರು ಕೆಲವು ಕೋಲುಗಳನ್ನು ಹೊಂದಿದ್ದಾರೆ. 10 ಗುಂಪುಗಳನ್ನು ಮಾಡುವ ಮೂಲಕ ಅವುಗಳನ್ನು ಎಣಿಸುತ್ತಾರೆ. ಸಲ್ಮಾಗೆ 25 ಕೋಲುಗಳು ಮತ್ತು ಶರದ್ಗೆ 45 ಕೋಲುಗಳಿವೆ. ಅವರು ಎಷ್ಟು 10ಗಳು ಮತ್ತು ಬಿಡಿಗಳನ್ನು ಹೊಂದಿದ್ದಾರೆ? ಮಕ್ಕಳೇ, ಸಲ್ಮಾ ಬಳಿ 24 ಕೋಲುಗಳಿವೆ. ಅವಳು 10 ಕೋಲುಗಳ ಗುಂಪನ್ನು ಮಾಡಿದಳು. ತಲಾ 10 ಕೋಲುಗಳ 2 ಗುಂಪುಗಳಿದ್ದವು ಮತ್ತು 4 ಕೋಲುಗಳು ಅವಳ ಬಳಿ ಉಳಿದವು. ಆದ್ದರಿಂದ ಸಲ್ಮಾ 2 10ಗಳು ಮತ್ತು 4 ಬಿಡಿಗಳನ್ನು ಹೊಂದಿದ್ದಾಳೆ. ಶರದ್ಗೆ 45 ಕೋಲುಗಳಿವೆ. ಆದ್ದರಿಂದ ಅವನ ಬಳಿ ತಲಾ 10 ಕೋಲುಗಳು 4 ಗುಂಪುಗಳಿವೆ ಮತ್ತು 5 ಕೋಲುಗಳು ಅವನಲ್ಲಿ ಉಳಿಯುತ್ತವೆ. ಆದ್ದರಿಂದ ಶರದ್ 4 10ಗಳು ಮತ್ತು 5 ಬಿಡಿಗಳನ್ನು ಹೊಂದಿರುತ್ತಾನೆ. ನಿಮಗೆ ಅರ್ಥವಾಯಿತಾ? ನೀವು ಈಗ ಒಂದು ಸಂಖ್ಯೆಯಲ್ಲಿ 10ಗಳನ್ನು ಮತ್ತು ಬಿಡಿಗಳನ್ನು ಗುರುತಿಸಬಲ್ಲಿರಾ? ಹೌದು ಮೇಡಂ, ನಾವು ಗುರುತಿಸಬಹುದು. ಸರಿ, ಈಗ ನೀವು 10ಗಳನ್ನು ಮತ್ತು ಬಿಡಿಗಳನ್ನು ಗುರುತಿಸಬೇಕು. ಶ್ಯಾಮಲನ ಬಳಿ 26 ಹೂಗಳಿವೆ. 26ರಲ್ಲಿ ಎಷ್ಟು 10ಗಳು ಮತ್ತು ಎಷ್ಟು ಬಿಡಿಗಳಿವೆ? 2 10ಗಳು 6 ಬಿಡಿಗಳು. ಗುಡ್. ರೋಹಿತ್ ಬಳಿ 37 ಬಳಪಗಳಿವೆ. ಮೇಡಂ, 37ರಲ್ಲಿ 3 10ಗಳು 2 ಬಿಡಿಗಳು ಇರುತ್ತವೆ. ಗುಡ್. ಪಂಕಜ ಬಳಿ 56 ಪೆನ್ಸಿಲ್ಗಳಿವೆ. ಮೇಡಂ, 26 ಅಂದರೆ 5 10ಗಳು 6 ಬಿಡಿಗಳು. ಸರಿಯಾಗಿದೆ. ಅಂದರೆ 2 ಅಂಕಿಯ ಸಂಖ್ಯೆಗಳಲ್ಲಿ ನೀವು ಸುಲಭವಾಗಿ 10ಗಳು ಮತ್ತು ಬಿಡಿಗಳನ್ನು ಗುರುತಿಸಬಲ್ಲಿರೆಂದಾಯಿತು.